ನಮಸ್ಕಾರ ನ್ಯೂಸ್ 2 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜಕೀಯ ಜಿದ್ದಾಜಿಗ್ಗಿ ಹೆಸರುವಾಸಿ ಅಂದ್ರೆ ಹಾಸನ ಜಿಲ್ಲೆ. ಯಾವಾಗಲೂ ಕೂಡ ರಾಜಕೀಯವಾಗಿ ಗಲಾಟೆ ನಡೀತಾನೆ ಇರುತ್ತೆ. ಕಾಂಗ್ರೆಸ್ ಬಿಜೆಪಿ JDS ನಡುವೆ ಫೈಟ್ ಇದ್ದಿದ್ದೆ ಈಗ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ ಜನಪ್ರತಿನಿಧಿಗಳು. ಹಾಸನ ನಗರಸಭೆಯಲ್ಲಿ ನಡೆದಿರುವಂತಹ ಘಟನೆ ಬಿಜೆಪಿ JDS ಸದಸ್ಯರ ನಡುವೆ ಜಟಾಪಟಿ ನಡೆದಿದೆ. ಚರ್ಚೆಗೆ ಅವಕಾಶ ನೀಡ್ತಾ ಇಲ್ಲ ಅಂತ JDS ಆರೋಪವನ್ನು ಮಾಡಿರುವಂತದ್ದು. ಬಿಜೆಪಿ ಸದಸ್ಯರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ JDSನ ಸದಸ್ಯರು. ಸಾಮಾನ್ಯ ಸಭೆ ವೇಳೆ ಪರಸ್ಪರ ಗದ್ದಲ ಗಲಾಟೆ ಕೋಲಾಹಲ ನಡೆದಿದೆ. ಕೈ ಮಿಲಾಯಿಸುವಂತ ಹಂತಕ್ಕೆ ಹೋಗಿರುವಂತದ್ದು ಗಲಾಟೆ. ಆ ದೃಶ್ಯಾವಳಿಗಳು ಸಿಕ್ಕಿವೆ, ನಿಮಗೆ ತೋರಿಸ್ತಾ ಇದ್ದೇವೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಶಶಿಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಹಾಸನದಲ್ಲಿ ಇದ್ಯಾವುದು ಹೊಸದು ಅಲ್ವೇ ಅಲ್ಲ. ಯಾವಾಗಲೂ ಕಾಂಗ್ರೆಸ್ JDS ನಡುವೆ ಇರ್ತಾ ಇತ್ತು ಜಗಳ. ಈಗ ಬಿಜೆಪಿ JDS ನಡುವೆ ಇದೆ. ಅದು ನಗರಸಭೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ. ಇವತ್ ಮೇನ್ ಆಗಿ ಜಗಳ ಆಗಕ್ಕೆ ಏನ್ ಕಾರಣ? ಪೃಥ್ವಿ, ಏನು ಬಹುಮತ ಇಲ್ಲಿದ್ರು ಸಹ ಮೀಸಲಾತಿ ಆಧಾರದಲ್ಲಿ ಬಿಜೆಪಿ ಪಕ್ಷ ನಗರಸಭೆ ಅಧ್ಯಕ್ಷ ಗಾದಿಯನ್ನು ಹಿಡಿದಿದೆ. ಹೀಗಾಗಿ ಏನು ನಗರಸಭೆ ಮೊದಲ ಸಭೆಯಿಂದಲೂ ಸಹ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಸಭೆಗಳು ಗದ್ದಲದಲ್ಲೇ ಮುಗಿತಾ ಇದೆ ಹೊರತು ಚರ್ಚೆಗೆ ಅಲ್ಲಿ ಅವಕಾಶವನ್ನೇ ಹಾಕಿಲ್ಲ. ಇಂದಿನ ಸಭೆಯೂ ಸಹ ಆ JDS ಸದಸ್ಯರ ಆರೋಪ ಮಾಡ್ತಿರೋದು ಏನಂತಂದ್ರೆ ಇವರು ಸಾಮಾನ್ಯ ಸಭೆಯನ್ನು ನಿಗದಿತ ಸಮಯದಲ್ಲಿ ಕರೆಯಲ್ಲ, ಅಲ್ಲದೆ ಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನ ನೀಡಿದ ನಿರ್ಣಯಗಳು ಹಾಗೆ ಪಾಸ್ ಮಾಡ್ತಾ ಇದಾರೆ ಅಂತ ಹೇಳಿ ಅಧ್ಯಕ್ಷ ಮೋಹನ್ ಕುಮಾರ್ ವಿರುದ್ಧ ಏನು ಆರೋಪವನ್ನ ಮಾಡ್ತಾರೆ. ಈ ನಂತರದಲ್ಲಿ ಮಾತಿಗೆ ಬೆಳೆದು ಒಂದು ಹಂತದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ತಾರೆ. ಇನ್ನೊಂದೆಡೆ ಬಿಜೆಪಿ ಸದಸ್ಯರು ಅಧ್ಯಕ್ಷರ ಮೇಲೆ JDS ಸದಸ್ಯರು ಏನ್ ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ರೆ ಅಂತ ದುರ್ವರ್ತನೆ ತೋರಿದವ್ರನ್ನ ಶಾಶ್ವತದಿಂದ ಅನರ್ಹಗೊಳಿಸಬೇಕು ಅಂತ ಹೇಳಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಇಂದು ಸಾಮಾನ್ಯ ಸಭೆ ನಡೀಬೇಕಾಗಿದ್ದು ಎರಡು ಪ್ರತ್ಯೇಕ ಪ್ರತಿಭಟನೆಗಳ ಮೂಲಕ ಅಂತ್ಯವಾಗಿ ಇರ್ತದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಷ್ಯಾ ಉಕ್ರೇನ್ ವಾರ್ಗೆ ಮಹತ್ವದ ತಿರುವು ಸಿಗ್ತಾ ಇದೆ. ಕೊನೆಗೂ ಸಂಧಾನಕ್ಕೆ ಮುಂದಾಗಿರುವಂತದ್ದು ಉಕ್ರೇನ್ ಮತ್ತು ರಷ್ಯಾ ರಾಷ್ಟ್ರಗಳು. ಆಲ್ರೆಡಿ ಗಮನಿಸಿದ್ದೀರಾ ಉಕ್ರೇನ್ ಮೇಲೆ ಯಾವ ರೀತಿಯಾಗಿ ರಷ್ಯಾ ದಾಳಿಯನ್ನ ಮುಂದುವರಿಸಿತ್ತು, ಅದಕ್ಕೆ ಪ್ರತಿದಾಳಿಯಾಗಿ ಉಕ್ರೇನ್ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇತ್ತು ಅಂತ. ಯಾವಾಗ ನಿಲ್ಲುತ್ತಪ್ಪ ಈ ಯುದ್ಧ ಅಂತ ಇಡೀ ವಿಶ್ವದ ಎಲ್ಲಾ ರಾಷ್ಟ್ರಗಳು ಕಾದು ನೋಡ್ತಾ ಇದ್ವು. ಫೈನಲಿ ಈಗ ಮಾತುಕತೆಗೆ ಮುಂದಾಗಿದ್ದಾರೆ. ಸಂಧಾನ ಮಾತುಕತೆಗೆ ಬೆಲಾರಸ್ನಲ್ಲಿ ಕೆಲವೇ ಕ್ಷಣದಲ್ಲಿ ಸಂಧಾನ ಸಭೆ ನಡೆಯಲಿರುವಂಥದ್ದು. ಈಗಾಗಲೇ ಬೆಲಾರಸ್ನಲ್ಲಿರುವಂತಹ ರಷ್ಯಾ ನಿಯೋಗ ನಿನ್ನೆ ಬೆಲಾರಸ್ನಲ್ಲಿ ಸಂಧಾನ ನಿಗದಿಯಾಗಿತ್ತು. ಆದರೆ ಬೆಲಾರಸ್ಗೆ ಬರಲಿಕ್ಕೆ ನಿರಾಕರಿಸಿದ್ರು ಉಕ್ರೇನ್ನ ನಿಯೋಗದವರು. ಏಕೆಂದ್ರೆ ಬೆಲಾರಸ್ನಿಂದಲೇ ಉಕ್ರೇನ್ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು ರಷ್ಯಾ. ಬೆಲಾರಸ್ನಿಂದಲೂ ಕೂಡ ದಾಳಿಯನ್ನ ಮಾಡ್ತಾ ಇತ್ತು ರಷ್ಯಾ. ಅಲ್ಲಿ ಬೆಲಾರಸ್ಗೆ ತುಂಬಾ ಹತ್ತಿರದ ಪ್ರದೇಶ ಕೀವ್, ಉಕ್ರೇನ್ನ ರಾಜಧಾನಿ ಕೀವ್ ಮೇಲೆ ಪ್ರಮುಖವಾಗಿ ದಾಳಿ ಶುರುವಾಗಿದ್ದ ಬೆಲಾರಸ್ನಿಂದ. ಅಲ್ಲೊಂದು 30,000 ರಷ್ಯನ್ ಸೈನಿಕರನ್ನ ನಿಯೋಜನೆ ಮಾಡಲಾಗಿತ್ತು. ಸೊ ಹೀಗಾಗಿನೇ ನಾವು ಬೆಲಾರಸ್ಗೆ ಬರಲ್ಲ, ಅಲ್ಲಿಂದ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ, ಯಾವ ಭದ್ರತೆ ಇರುತ್ತೆ ಅಲ್ಲಿ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಫೈನಲಿ ರಷ್ಯಾ ಇಲ್ಲ, ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಬನ್ನಿ ಅಂತ ಹೇಳಿದ ಮೇಲೆ ಬೆಲಾರಸ್ಗೆ ಹೋಗ್ಲಿಕ್ಕೆ ಮುಂದಾಗಿದ್ದಾರೆ ಉಕ್ರೇನ್ ಅವರು. ಉಕ್ರೇನ್ನ ನಿಯೋಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಮೀಟಿಂಗ್ನಲ್ಲಿ ಹಾಜರಾಗುತ್ತೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ.
ಅಂದರೆ ಅಲ್ಲಿ ಒಂದು ಕಡೆ ಯುದ್ಧ ಭೀತಿ, ಯುದ್ಧ ಯಾವ ರೀತಿಯಾಗಿ ನಡೀತಾ ಇದೆ, ಅಲ್ಲಿ ಭೀಕರತೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಬೆಲಾರಸ್ನ ದೇಶದವರು ಟ್ವೀಟನ್ನು ಮಾಡಿರುವಂಥದ್ದು, ಅದು ಯಾವ ರೀತಿಯಾಗಿ ಸಂಧಾನಕ್ಕೆ ಆ ಸಭೆಗೆ ಏರ್ಪಾಡು ಮಾಡಲಾಗಿದೆ ಅನ್ನುವಂಥ ಒಂದು ಫೋಟೋವನ್ನು ಹಾಕಿದ್ದಾರೆ. ಟ್ವಿಟರ್ನಲ್ಲಿ ಒಂದು ಫೋಟೋವನ್ನು ಹಾಕಿರುವಂಥದ್ದು. ಆ ಟ್ವಿಟರ್ನಲ್ಲಿ ಹಾಕಿರುವಂಥ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬೇಗ ಇವರಿಬ್ಬರ ನಡುವೆ ಸಂಧಾನ ನಡೆದು ಸಂಧಾನ ಯಶಸ್ವಿ ಆಗಲಿ ಅನ್ನುವಂಥದ್ದೇ ಪ್ರತಿಯೊಂದು ರಾಷ್ಟ್ರದ ನಿರೀಕ್ಷೆ. ಅದರಲ್ಲೂ ಸ್ಪೆಷಲಿ ಭಾರತೀಯರೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಅದನ್ನೇ. ಯಾಕೆಂದರೆ ನಮ್ಮ ದೇಶದವರು 15,000ಕ್ಕೂ ಹೆಚ್ಚು ಜನ ಭಾರತೀಯರು ಇನ್ನೂ ಕೂಡ ಉಕ್ರೇನ್ನಲ್ಲಿ ಇದ್ದಾರೆ. ಸೊ ಹೀಗಾಗಿ ಅವರನ್ನ ಕರ್ಕೊಂಡು ಬರುವಂಥದ್ದೇ ದೊಡ್ಡ ಸವಾಲಾಗಿರುವಂಥದ್ದು. ಅದರಲ್ಲೂ ಕ್ಯೂ ಮತ್ತು ಕಾರ್ಕ್ಯೂ ಭಾಗದಲ್ಲಿರುವಂಥ ಕನ್ನಡಿಗರು, ಭಾರತೀಯರೆಲ್ಲರೂ ಕೂಡ ತುಂಬ ಸಂಕಷ್ಟದಲ್ಲಿರುವಂಥದ್ದು. ಉಕ್ರೇನ್ನ ನಾಗರಿಕರು ಕೂಡ ದೊಡ್ಡ ಮಟ್ಟದಲ್ಲಿ ಅಪಾಯವನ್ನು ಎದುರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಬೇಗ ಈ ಸಂಧಾನ ಸಭೆ ನಡೆದು ಸಂಧಾನ ಯಶಸ್ವಿ ಆಗಲಿ ಅನ್ನುವಂಥ ಆಶಯ ಪ್ರತಿಯೊಬ್ಬರದ್ದು ಕೂಡ. ಉಕ್ರೇನ್ನಲ್ಲಿ ಸಿಲುಕಿರುವಂಥದ್ದು ಅಥಣಿಯ ವಿದ್ಯಾರ್ಥಿಗಳು ಕಾರ್ಕಿವ್ ನಗರದಿಂದ ವಿಡಿಯೋವನ್ನು ಮಾಡಿ ರವಾನಿಸಿದ್ದಾರೆ. ಆದಷ್ಟು ಬೇಗ ತಮ್ಮನ್ನ ಭಾರತಕ್ಕೆ ಕರೆತರುವಂತ ವಿದ್ಯಾರ್ಥಿಗಳು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಾರ್ಕ್ಯೂ ಮತ್ತು ಕೀವ್ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಮುಖವಾಗಿ ಸಂಕಷ್ಟಕ್ಕೀಡಾಗಿರುವಂಥದ್ದು. ಭಾರತೀಯರು ಸುಮಾರು 4,000 ವಿದ್ಯಾರ್ಥಿಗಳು ಸಿಲುಕಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಊಟ ತಿಂಡಿ ಇಲ್ಲದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿದ್ಯಾರ್ಥಿಗಳು. ಅಲ್ಲಿ ಯುದ್ಧ ನಡೀತಾ ಇದೆ. ಸೊ ಹೀಗಾಗಿ ಅಲ್ಲಿ ಸಂಕಷ್ಟದ ಪರಿಸ್ಥಿತಿ ಇದೆ. ದಿನಸಿ ನೀರಿಲ್ಲದೆ ಅನಾರೋಗ್ಯಕ್ಕೀಡಾಗ್ತಾ ಇದ್ದೇವೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಥಣಿಯ ರಕ್ಷಕ್ ಹಾಗೂ ಸ್ನೇಹಿತರು ವಿಡಿಯೋವನ್ನು ಮಾಡಿ ಕಳುಹಿಸಿರುವಂಥದ್ದು. ಭಾರತೀಯರೇ ಸುಮಾರು 4,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿ ಕಾರ್ಕ್ಯೂ ಮತ್ತು ಕ್ಯೂ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಓದ್ತಾ ಇರುವಂಥದ್ದು ವಿದ್ಯಾರ್ಥಿಗಳು MBBS ಅನ್ನ. ಕ್ಯೂ ಮತ್ತು ಕಾರ್ಕ್ಯೂ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೂನಿವರ್ಸಿಟಿಗಳಿದ್ದಾವೆ. ಕಾರ್ಕ್ಯೂ ಇದೆಯಲ್ಲ, ತುಂಬ ನಿಯರೆಸ್ಟ್, ರಷ್ಯಾ ಬಾರ್ಡರ್ಗೆ ತುಂಬ ನಿಯರೆಸ್ಟ್ ಇರುವಂಥ ಸಿಟಿ ಅಂದರೆ ಕಾರ್ಕ್ಯೂವೇ. ಅದು ಈಸ್ಟರ್ನ್ ಪಾರ್ಟ್ಸಲ್ಲಿ ಬರುತ್ತೆ. ಸೊ ಹೀಗಾಗಿ ಆ ಭಾಗದಲ್ಲಿ ದಾಳಿ ಬೇರೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೊರಗಡೆ ಬರಬೇಡಿ ಅಂತಲೂ ಕೂಡ ಇಂಡಿಯನ್ ಎಂಬಸಿ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸೂಚನೆ ಕೊಟ್ಟಿದೆ. ಯಾಕೆಂದರೆ ವಾರ್ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ವಾರ್ ಫೀಲ್ಡಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಥಣಿ ತಾಲೂಕಿನ ವಿದ್ಯಾರ್ಥಿ ಅಲ್ಲಿಂದ ವಿಡಿಯೋ ಮಾಡಿ ಕಳಿಸಿರುವಂಥದ್ದು. ಏನು ಹೇಳಿದ್ದಾರೆ ಅವರು, ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ವಿವರಿಸಿದ್ದಾರೆ, ನೋಡೋಣ. ನಮಸ್ಕಾರ, ನಾವು ಕಾರ್ಕಿವಿಂದ ಮಾತಾಡ್ತಾ ಇದ್ದೀವಿ. ಫಸ್ಟ್ ಇಯರ್ MBBS ಸ್ಟೂಡೆಂಟ್ಸು. ಇಲ್ಲಿ ಬಹಳ ಕೆಟ್ಟದಾಗಿದೆ ಸಿಚುವೇಶನ್. ನಾವು ಇಂಡಿಯಾದಿಂದ ಒಂದು 3,000ದಿಂದ 4,000 ಜನ ಇಲ್ಲೇ ಸಿಕ್ಕಾಕೊಂಡಿದ್ದೀವಿ. ಕರ್ನಾಟಕದವರೇ ಒಂದು 350 ಜನ ಇಲ್ಲೇ ಇದ್ದೀವಿ. ಊಟ ತಿಂಡಿ ಎಲ್ಲ ಸಿಗೋದು ಕಷ್ಟ ಆಗಿದೆ. ಫುಡ್ ಸಪ್ಲೈಸ್ ಶಾರ್ಟೇಜ್ ಬೀಳ್ತಾ ಇದೆ. ATMs ಎಲ್ಲ ಬಂದಾಗಿದೆ. ಕ್ಯಾಶ್ ಸಿಗ್ತಿಲ್ಲ, ಎಲ್ಲೂ ಮಾರ್ಕೆಟ್ಸ್ ಓಪನ್ ಇಲ್ಲ. ತೊಗೊಳಕ್ಕೇನು ಸ್ನ್ಯಾಕ್ಸು ಅಥವಾ ಊಟ ಪರ್ಚೇಸ್ ಮಾಡೋಕ್ಕೂ ಏನೂ ಆಗ್ತಿಲ್ಲ. ನಮ್ಮ ಕಡೆ ಸ್ಟಾಕ್ ಏನಿತ್ತು ಅವು ಎಲ್ಲ ಖಾಲಿ ಆಗ್ತಾ ಇದ್ದಾವೆ. ಊಟ ಕುಕ್ ಮಾಡೋಕ್ಕೂ ಆಗ್ತಿಲ್ಲ. ಎಲ್ಲ ಡೇ ಬೈ ಡೇ ಸ್ವಲ್ಪ ಅಪ್ಡೇಟ್ಸ್ ಬರ್ತಾ ಇದೆ. ಎವ್ಯಾಕ್ಯುಯೇಷನ್ ಬಗ್ಗೆ ಮಾಡ್ತೀವಿ ಅಂತ, ಆದರೆ ಇನ್ನೂ ಏನು ಪ್ರೋಗ್ರೆಸ್ ನಡೆದಿಲ್ಲ. ಇಲ್ಲಿ ನಮ್ದು ಹೆಲ್ತ್ ಕಂಡೀಷನ್ ಎಲ್ಲ ಕೆಡ್ತಾ ಇದೆ ಮತ್ತು ಯಾವುದೇ ಎವ್ಯಾಕ್ಯುಯೇಷನ್ ಪ್ರೊಸೆಸ್ ನಡೆಯತ್ತಿಲ್ಲ. ಯಾವುದು ಮೆಸೇಜು ಬರತ್ತಿಲ್ಲ. ಹಾಗೆ ನಮ್ದು ಫುಡ್ ಶಾರ್ಟೇಜ್ ಅಂತೂ ಭಾಳ ಆಗ್ತಾ ಇದೆ. ನೀರು ಶಾರ್ಟೇಜ್ ಭಾಳ ಆಗ್ತಾ ಇದೆ. ಎಲ್ಲ ಹೊರಗಡೆ ಮಾರ್ಕೆಟ್ ಎಲ್ಲ ಕ್ಲೋಸ್ ಇದಾವೆ. ಕರ್ಫ್ಯೂ ಆಗಿದೆ. ಮತ್ತು ನಮ್ಗೆ ಶೆಲ್ಲಿಂಗ್ಸ್ ಅದು ಸೌಂಡ್ ಭಾಳ ಕೇಳಿಸ್ತಾ ಇದೆ ಇಲ್ಲಿ ಸುತ್ತಮುತ್ತ. ಸೊ ಪ್ಲೀಸ್ ನಮ್ಮನ್ನ ಎವ್ಯಾಕ್ಯುಯೇಟ್ ಮಾಡಿ ಅಂತ, ಆದಷ್ಟು ಬೇಗ ನಮ್ಮನ್ನ ಎವ್ಯಾಕ್ಯುಯೇಟ್ ಮಾಡಂತ ನಮ್ಗೆ ಕೇಳ್ಕೊತೀವಿ ರೀ. ಹಾಗೆ ಎಂಬಸಿದವರು ಯಾವುದೇ ಪ್ರೊಸೆಸ್ ಅನ್ನು ಮಾಡ್ತೀನಿ ಅಂತ ಡೇ ಬೈ ಡೇ ದಿನ ಒಂದೊಂದು ಲೆಟರ್ ಕಳಿಸ್ತಾ ಇದ್ದಾರೆ. ಆದರೆ ನೋಡಿದ್ರೆ ಯಾವ ಥರನೂ ಅಪ್ಡೇಟ್ಸ್ ಬರ್ತಾ ಇಲ್ಲ. ಏನೂ ಎವ್ಯಾಕ್ಯೂ ಟಿಕೆಟ್ ಆಗ್ತಾ ಇರಲಿಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ. ಆದರೆ ಇಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿವಿ ನಾವಂತೂ. ಪ್ಲೀಸ್ ನಮ್ಮನ್ನ ಎಷ್ಟಾಗತ್ತೆ ಅಷ್ಟು ಎವ್ಯಾಕ್ಯುಯೇಟ್ ಮಾಡಿ. ವಿ ಬಿಲೀವ್ ಇನ್ ಇಂಡಿಯಾ. ಸೊ ಪ್ರೌಡ್ ಟು ಬಿ ಇಂಡಿಯನ್. ಥ್ಯಾಂಕ್ ಯು. ಅನ್ನ ನೀರಿಲ್ಲದೆ ಉಕ್ರೇನ್ನಲ್ಲಿ ಕನ್ನಡಿಗರು ಪರದಾಟವನ್ನು ಮಾಡ್ತಿದ್ದಾರೆ. ಕಾರ್ಕಿವ್ನಲ್ಲಿ ಪರದಾಡ್ತಿದ್ದಾಳೆ ಚಿಕ್ಕೋಡಿಯ ಯುವಕರು. ಅಷ್ಟೇ ತೋರಿಸ್ತಾ ಇದ್ವಿ. ಅಥಣಿಯ ಯುವಕರು, ಅಲ್ಲಿನ ವಿದ್ಯಾರ್ಥಿಗಳು ಮಕ್ಕಳು ಕಳಿಸಿದ್ದಂಥ ವಿಡಿಯೋವನ್ನು. ಅದರ ಪಕ್ಕದ ತಾಲೂಕು ಚಿಕ್ಕೋಡಿಯ ಯುವತಿ ಕೂಡ ಕಳಿಸಿದ್ದಾಳೆ ವಿಡಿಯೋವನ್ನು. ಮಗಳು ಪ್ರಿಯಾ ನೆನೆದು ಕಣ್ಣೀರಿಡ್ತಿದ್ದಾರೆ ಹೆತ್ತವರು. ಬಂಕರ್ನಲ್ಲೇ ವಾಸವಾಗಿದ್ದಾರೆ ನಿಡಗುಂದಿಯ ಪ್ರಿಯಾ.
ರಾಯಭಾರ ಕಚೇರಿಯ ಅಧಿಕಾರಿಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ. ಸುರಕ್ಷಿತವಾಗಿ ಮಗಳನ್ನ ಕರೆತರುವಂತೆ ಹೆತ್ತವರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಕಾರ್ಕಿವ್ ಭಾಗದಲ್ಲಿ ಇರುವಂಥದ್ದು ಈ ವಿದ್ಯಾರ್ಥಿನಿ ಕೂಡ. ಆಕೆ ನಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಪೇರೆಂಟ್ಸ್ಗೆ ಹೇಳ್ಕೊಂಡಿದ್ದಾಳೆ. ಆ ಪೇರೆಂಟ್ಸ್ ಕೂಡ ಮನವಿಯನ್ನು ಮಾಡಿಕೊಳ್ತಿದ್ದಾರೆ, ಕಣ್ಣೀರನ್ನು ಹಾಕ್ತಿದ್ದಾರೆ. ಇಂಡಿಯನ್ ಗೌರ್ಮೆಂಟ್ ಯಾವ ರೀತಿಯಾಗಿ ಭಾರತೀಯರನ್ನು ಕರ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಸಾಹಸವನ್ನು ಮಾಡ್ಬೋದು, ಅದೆಲ್ಲ ರೀತಿಯಾದಂತಹ ಒಂದು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಅದೇ ಸಾಹಸ ಪಡ್ತಾ ಇದೆ. ಬಟ್ ಕೇವ್ ಮತ್ತು ಕಾರ್ಕಿವ್ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳನ್ನು ರೀಚ್ ಮಾಡುವಂಥದ್ದೇ ಇಲ್ಲಿ ಸವಾಲಾಗಿರುವಂಥದ್ದು. ಸ್ಪೆಷಲಿ ಅಲ್ಲಿ ಯುದ್ಧ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೀಚ್ ಮಾಡೋದೇ ಕಷ್ಟ ಆಗಿದೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅನಿಲ್, ಉಕ್ರೇನ್ನಲ್ಲಿರುವಂಥ ವಿದ್ಯಾರ್ಥಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಹೇಗಿದೆ ಅಲ್ಲಿ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕೇಳೋಣ. ಅನಿಲ್ ನಮಸ್ಕಾರ, ಹೇಗಿದ್ದೀರಾ ಅನಿಲ್? ಸರ್ ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ನೀವು ಯಾವ ಭಾಗದಲ್ಲಿ ಇರೋದು ಅನಿಲ್? ಸರ್ ನಾನು ಇವಾಗ ಪೋಲ್ಯಾಂಡ್ ಅಲ್ಲಿ ಇದ್ದೀನಿ. ಪೋಲ್ಯಾಂಡ್ ಅಲ್ಲಿ, ಐ ಆಮ್ ನಾಟ್ ಇನ್ ಯುಕ್ರೇನ್. ಓಕೆ, ವಿಡಿಯೋ ಬರ್ತಾ ಇಲ್ಲ ನಿಮ್ದು, ಆನ್ ಮಾಡ್ಬೋದಾ? ಆನ್ ಆಗಿದ್ಯಾ? ಏನೋ ಒಂದು ಸ್ವಲ್ಪ ಟೆಕ್ನಿಕಲ್ ಇದೆ, ಒಂದು ನಿಮಿಷ. ಒನ್ ಸೆಕೆಂಡ್ ಸರ್. ಓಕೆ ಓಕೆ. ಸೊ ಅನಿಲ್ ಪೋಲ್ಯಾಂಡ್ನಲ್ಲಿ ಇರುವಂಥದ್ದು, ಉಕ್ರೇನ್ನಿಂದ ಅವರು ಪೋಲ್ಯಾಂಡ್ಗೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಅವರು ಇನ್ನು ಪೋಲ್ಯಾಂಡ್ನಲ್ಲೂ ಕೂಡ ಎವ್ಯಾಕ್ಯುಯೇಷನ್ ನಿಟ್ಟಿನಲ್ಲಿ ಭಾರತ ಸರ್ಕಾರ ಅಲ್ಲೂ ಕೂಡ ಮುಂದಾಗಿದೆ. ಪೋಲ್ಯಾಂಡ್, ಸ್ಲೋವ್ಯಾಕಿಯಾ, ಹಂಗೇರಿ ಮತ್ತು ರೊಮೇನಿಯಾ, ಈ 4 ದೇಶದಿಂದ ಎವ್ಯಾಕ್ಯುಯೇಷನ್ ಪ್ಲ್ಯಾನ್ ಈಗ ಆಲ್ರೆಡಿ ನಡೀತಾ ಇರುವಂಥದ್ದು. ಆ ಎವ್ಯಾಕ್ಯುಯೇಷನ್ ಪ್ಲ್ಯಾನ್ ರೀತಿಯಲ್ಲಿ ಆಪರೇಷನ್ ಗಂಗಾ ಈಗ ಆಲ್ರೆಡಿ ನಡೀತಾ ಇದೆ. 5 ವಿಮಾನಗಳು ಭಾರತಕ್ಕೆ ಬಂದು ತಲುಪಿರುವಂಥದ್ದು. ಅನಿಲ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಈಗ ಲೈವ್ನಲ್ಲಿ. ಅನಿಲ್, ನೀವು ಯಾಕೆ ಇನ್ನು ಅಂದರೆ ಸಂಪರ್ಕಕ್ಕೆ ಸಿಕ್ಕಿಲ್ವಾ ಅಲ್ಲಿ? ಪೋಲ್ಯಾಂಡ್ಗೆ ಯಾವಾಗ ಹೋಗಿದ್ದು ಅನಿಲ್ ನೀವು? ಸರ್ ನಾನು ಬಂದು ಐ ಥಿಂಕ್ 3 days ಆಯ್ತು ಪೋಲ್ಯಾಂಡಿಗೆ. ನಾನೇ ಫಸ್ಟ್, ನಾನು ಮತ್ತೆ ನನ್ನ ಕಸಿನ್ ಇನ್ನೊಬ್ಬ ಬಂದ್ಬಿಟ್ಟು ನಾವಿಬ್ರೇನೆ ಫಸ್ಟ್ ಕ್ರಾಸ್ ಮಾಡಿದ್ದು ಇಡೀ ಇಂಡಿಯಾದಿಂದ ಬಾರ್ಡರ್ನ. ಯಾಕೆ ಅಂತಂದ್ರೆ ನಾವು ಲೈಕ್ 3 borders ಇದೆ. ಸೊ ಅದರಲ್ಲಿ ಎಂಬಸಿ ಬಂದ್ಬಿಟ್ಟು ಒಂದು ಸ್ಪೆಸಿಫಿಕ್ ಬಾರ್ಡರ್ ಹೋಗಕ್ಕೆ ಹೇಳಿದ್ರು. ಬಟ್ ವಿ ಡಿಡ್ಂಟ್ ಗೋ ದೇರ್, ಐ ವಾಸ್ ನೋಯಿಂಗ್ ಬಿಕಾಸ್ ದೇರ್ ವಿಲ್ ಬಿ ಅ ಹ್ಯೂಜ್ ಲಾಟ್ ಆಫ್ chaos situation. So myself I had chosen the other entry point ನ ತಗೊಂಡು. ನೀವು ಫಸ್ಟ್ ಎಲ್ಲಿದ್ದಿದ್ದು ಅನಿಲ್? ನೀವು ಎಲ್ಲಿದ್ದಿದ್ದು ಉಕ್ರೇನ್ ನಲ್ಲಿ? ನಾನು ಕೀವ್ ಅಲ್ಲಿ ಇದ್ದೀನಿ ಸರ್. ಅಮ್ಮ 6th year final medical student. ಓ, 6th year final year medical student ಹಾಗಾದ್ರೆ. So I was knowing everything about this whole war situation and the places, and I've been researching about this since very long. So ಹಂಗಾಗಿ ನಾನು ಮುಂಚೆನೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದೆ. ಈವನ್ ವಿ ಥಾಟ್ ಟು ಗೋ, ಬಟ್ ಲೈಕ್ ದ ಏರ್ ಇಂಡಿಯಾ ಒಂದೇ ಫ್ಲೈಟ್. ನೀವು ರೆಡಿ ಆಗಿದ್ರಿ ಅಂತ ಹೇಳಿದ್ರಲ್ಲ, ಇಂಡಿಯನ್ ಎಂಬಸಿ ಫಸ್ಟ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೊಂದು ಮೆಸೇಜ್ ಪಾಸ್ ಮಾಡಿತ್ತಲ್ಲ, ಮೇಲ್ ಪಾಸ್ ಮಾಡಿತ್ತಲ್ಲ, ನಿಮ್ ದೇಶಗಳಿಗೆ ಹೋಗಿ ಅಂತ. ಆ ಟೈಮ್ನಲ್ಲಿ ನೀವು ಟ್ರೈ ಮಾಡಿದ್ರಾ ಭಾರತಕ್ಕೆ ಬರ್ಲಿಕ್ಕೆ? ಹೌದು ಸರ್, ನಾವು ಟ್ರೈ ಮಾಡಿದ್ವಿ. ಬಟ್ ಫ್ಲೈಟ್ಸ್ ಎಲ್ಲ ಲೈಕ್ ಒಂದ್ ಫ್ಲೈಟ್ಸ್ ಬಂತು ಅಂಡ್ ಇನ್ನೊಂದ್ ಫ್ಲೈಟ್ಸ್ ಬುಕ್ ಮಾಡೋಕ್ ಟ್ರೈ ಮಾಡಿದ್ವಿ. ಸೊ ಅಲ್ಲಿ ಯಾವುದೇ ತರದಂತಹ ಫ್ಲೈಟ್ಸ್ ಗಳು ಸಿಗ್ಲಿಲ್ಲ. ಅಂಡ್ 22nd ಇತ್ತು, ಒಂದು 26th ಒಂದಿತ್ತು, ಬಟ್ 25th ಏರ್ ಸ್ಪೇಸ್ ಕ್ಲೋಸ್ ಆಗೋಯ್ತು. ಐ ಮೀನ್ ದೇ ಶಟ್ ಡೌನ್ ದ ಏರ್ ಸ್ಪೇಸ್. ಸೊ there was no flight sir. There was no. ಅನಿಲ್, ನೀವು ಯಾವತ್ತು ಹೊರಟಿದ್ಯಾವತ್ತು ಪೋಲ್ಯಾಂಡ್ ಬರ್ಲಿಕ್ಕೆ? ನಾನು 3 days ಹೊರಟಿದ್ದೆ ಸರ್. ಎಕ್ಸಾಕ್ಟ್ಲಿ ಐ ಕ್ಯಾಂಟ್ ರಿಮೆಂಬರ್. ಡೇಟ್ ಬಂದ್ಬಿಟ್ಟು ಐ ಥಿಂಕ್ 25th 25th ಅರೌಂಡ್ 25th. ಅಂದ್ರೆ ವಾರ್ ಶುರು ಆದ್ಮೇಲೆ ಅಲ್ವಾ? ವಾರ್ ಶುರು ಆದ್ಮೇಲೆ ಅರೌಂಡ್ ವಾರ್. ಹೇಗೆ ರೀಚ್ ಆದ್ರಿ? ಕೀವ್ ಭಾಗದಲ್ಲಿ 24th ಇಂದನೇ ಶುರುವಾಗಿತ್ತು. ಫಸ್ಟ್ ಆಕ್ಚುಲಿ ಅಟ್ಯಾಕ್ ಶುರುವಾಗಿದ್ದೆ ರಷ್ಯಾದು ಕೀವ್ ಭಾಗದಿಂದ. 24th ಲೈಕ್ ನಾವು ಎಂಬಸಿ ಹೋಗೋಣ ಅನ್ಕೊಂಡ್ವಿ. ಸೊ ಬಟ್ ಐ ವಾಸ್ ನೋಯಿಂಗ್ ಲೈಕ್ ಎವ್ರಿ ಸ್ಟೂಡೆಂಟ್ಸ್ ವಿಲ್ ಬಿ ಗೋಯಿಂಗ್ ದೇರ್ ಅಂಡ್ ಇಟ್ಸ್ ಗೋನಾ ಬಿ ಅ ಹ್ಯೂಜ್ ಮೆಸ್. ಸೊ ನಾನು ಎಂಬಸಿ ಮಾಡಲಿಲ್ಲ. ಅಂಡ್ ಐ ವಾಸ್ ಹ್ಯಾವಿಂಗ್ ಸಮ್ ಯುಕ್ರೇನಿಯನ್ ಫ್ರೆಂಡ್ಸ್ ಆಸ್ ವೆಲ್. ಸೊ ಅವ್ರನ್ನೆಲ್ಲ ಇದ್ ಕೇಳ್ಕೊಂಡು, ಸೊ ವಿ ವೆಂಟ್ ದ ಬಾಂಬ್ ಬಂಕರ್ಸ್. ಐ ಮೀನ್ ಇಲ್ಲಿಗೆ ಹೋಗಿ ಒಂದ್ ನೈಟ್ ಸ್ಟೇ ಆಗಿ, ಸೊ ಮಾನೆ ಬೆಳಿಗ್ಗೆನೆ ನಾವು ಟ್ರೈನ್ ತಗೊಂಡ್ ಬಂದ್ವಿ ಇಲ್ಲಿಗೆ. ಸೊ ಇಲ್ಲಿಂದ ಲಿವಿಗ್ ಬಂದ್ವಿ. ಲಿವಿಂದ ನಂದು
direct decision in the. So I came to Budapest and we crossed the border within an hour without problem. ಯಾಕೆಂದ್ರೆ ನಮಗ್ ಸಿಕ್ಕಿದ್ದ ವಿಡಿಯೋಸ್ಗಳ ಪ್ರಕಾರ ನಾವು ನೋಡ್ತಾ ಇದ್ದಿದ್ದು ಅವತ್ತು 24th ಇಂದನೇ ಶುರುವಾಯ್ತಲ್ಲ, ಈ ವಾರ್ ಶುರುವಾಗ್ತಿದ್ದ ಹಾಗೆ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಸ್ಪೆಷಲಿ ಉಕ್ರೇನ್ ಇಂದ ಪೋಲ್ಯಾಂಡ್ ಹೋಗುವಂತವ್ರು, ಹಂಗೇರಿಯಾಗ ಹೋಗುವಂತವ್ರು, ಸ್ಲೋವೇಕಿಯಾಗ ಹೋಗುವಂತವ್ರು, ರೊಮೇನಿಯಾಗ ಹೋಗುವಂತ ಆ ಕಂಪ್ಲೀಟ್ ಎಲ್ಲ ಹೆದ್ದಾರಿಗಳು ಟ್ರಾಫಿಕ್ ಜಾಮ್ ನಲ್ಲೇ ಮುಳುಗೋಗ್ಬಿಟ್ಟಿದ್ವು. ನಿಮ್ಗೆ ಯಾವ ಆ ಒಂದು ಸವಾಲು ಎದುರಾಗ್ಲಿಲ್ವಾ, ಚಾಲೆಂಜಸ್? ಸರ್ ಇಲ್ಲ ಸರ್, ನನಗೆ ಗೊತ್ತಿತ್ತು ಸರ್ ಮುಂಚೆನೆ. ಐ ವಾಸ್ ನೋಯಿಂಗ್. ನಾನು ಬೇರೆ ಇದನ್ನ ತಗೊಂಡೆ, ವೇರ್ ದೇರ್ ಇಸ್ ನೋ ಪ್ಲೇಸ್ ಅಂಡ್ ವಿ ಹ್ಯಾಡ್ ಒನ್ ಲೋಕಲ್ ಡ್ರೈವರ್. ಸೊ ನಾವು ವಿ ಹ್ಯಾಡ್ ಒನ್ ಲೋಕಲ್ ಡ್ರೈವರ್. ಸೊ ಲೋಕಲ್ ಡ್ರೈವರ್ಗೆ ಅವನ್ಗೆ ತುಂಬಾ ಡೀಪ್ ಫಾರೆಸ್ಟ್ ಅಲ್ಲೆಲ್ಲ ಕರ್ಕೊಂಡ್ ಬಂದ ನಮ್ಮನ್ನ. ಕೋಲ್ಸ್ ಹಿ ವಾಸ್ ಅ ಗ್ರೇಟ್ ಪರ್ಸನ್. ಸೊ ಹಿ ಟುಕ್ very early, sir. We didn't meet any kind of traffic and any kind of ಈ ಪೋಲ್ಯಾಂಡ್ ಬಾರ್ಡರ್ ಅಲ್ಲಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಬಾರ್ಡರ್ ಗಳಲ್ಲೂ ಕೂಡ ಇಮಿಗ್ರೇಷನ್ ಅನ್ನ ಮಾಡುವಂತ ಟೈಮ್ ನಲ್ಲಿ ಫುಲ್ ಚೆಕ್ ಮಾಡ್ತಾರೆ. ಆ ಟೈಮ್ ನಲ್ಲಿ ನಿಮ್ಗೆ ಚೆಕಿಂಗ್ ಏನಾಗ್ಲಿಲ್ವಾ? ಆಗ್ತದೆ ಸರ್, ಎಲ್ರಿಗೂ ಮಾಡ್ಲೇಬೇಕು ಅದು. ಇಟ್ಸ್ ಅ ಕಂಟ್ರಿ ಟು ಅಂಡ್ the European Union country. It has like around 29 countries border ಇದ್ದಂಗೆ ಅದು. So obviously madam, so ಮಾಡಿದ್ರು. We were waiting there around 1 to 1.5 an hour. They just check it and after that they just let us go. That's it. ಯಾಕೆಂತಂದ್ರೆ very less people there. They are completely. So ತುಂಬಾ ಕಡಿಮೆ ಇದ್ವಿ, ನಾವು ಹೊರಗಡೆ ಬಂದ್ವಿ. So embassy ಕಾಲ್ ಮಾಡಿದ್ರು, ಯಾರು ಆನ್ಸರ್ ಮಾಡಲಿಲ್ಲ. So I was having some friends in Poland. So ಅವ್ರು ಯಾರು ಕರ್ನಾಟಕದವ್ರೇನಾ ನಿಮ್ ಫ್ರೆಂಡ್ಸ್ ಇರೋರು? ಸರ್ ಅವ್ರು ಬಂದ್ಬಿಟ್ಟು ಒಬ್ಬ ಬ್ರಿಟನ್, ಇನ್ನೊಬ್ಬ ಬಂದ್ಬಿಟ್ಟು ಇಂಡಿಯಾದವನ. ಬಟ್ ದೇ ವರ್ ಸ್ಟೇಯಿಂಗ್. ಹೇಗ್ ಪರಿಚಯ ಆಗಿದ್ದು? ಅಂದ್ರೆ ನೀವು 6 years ಉಕ್ರೇನ್ ನಲ್ಲೇ ಓದ್ತಾ ಇದ್ರಲ್ಲ, ಆ ಟೈಮ್ ನಲ್ಲಿ ಪರಿಚಯ ಆಗಿದ್ದ? ಹೌದು ಸರ್, ಹೌದು. they visited Kyiv once. So alone ಮಾಡಿದ್ರು ನನಗೆ ಸಿಮ್ ಎಲ್ಲ ಪರ್ಚೇಸ್ ಮಾಡಿ ಅಂಡ್ ಟ್ಯಾಕ್ಸಿ ಎಲ್ಲ ಇದು ಮಾಡಿದ್ರು. ಅಂಡ್ ನಾನು ಅವರು 1 night ಸ್ಟೇ ಆಗಿದ್ದು, ಅದರಿಂದ ನಾನು ಎಂಬಸಿ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಎಂಬಸಿ ಹ್ಯಾವ್ ಟೋಲ್ಡ್ ದೇರ್ ಇಸ್ ಅ ಫಾರ್ ಅರೌಂಡ್ 250 ಪೀಪಲ್ಸ್. ಸೊ ನಾವು ಡೈರೆಕ್ಟ್ ಎಂಬಸಿಗೆ ಬಂದ್ವಿ. ಎಂಬಸಿಗೆ ಬಂದ್ಬಿಟ್ಟು ಹೋಟೆಲ್ಗೆ ಬಂದು ನಾವೇ ಫಸ್ಟ್ ಬಂದಿದ್ದು. ಸೊ ಎಲ್ಲ ನೋಡ್ಕೊಂಡ್ವಿ. ಸೊ ಇಲ್ಲಿಂದ ಬಂದು ಇವಾಗ ಎಂಬಸಿ ಅವರನ್ನೇ ನನ್ನ ಕೋಆರ್ಡಿನೇಟ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸ್ಟಿಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಹಂಗಾದ್ರೆ ನೀವು ಎಂಬಸಿ ಜೊತೆ? ಹೌದು ಸರ್, ಹೌದು. ನೀವೀಗ ಯಾವಾಗ ರೀಚ್ ಆಗೋದು ಭಾರತಕ್ಕೆ? ಅದ್ರ ಬಗ್ಗೆ ಏನಾದ್ರು ಎಂಬಸಿ ಅವ್ರು ಹೇಳಿದಾರಾ? ಈ ಕೋಆರ್ಡಿನೇಟರ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಸ್ಟಿಲ್ ನೀವು ಇನ್ನೂ ಅಲ್ಲೇ ಇರ್ತೀರಾ? ಗೊತ್ತಿಲ್ಲ ಸರ್, ಯಾಕೆಂತಂದ್ರೆ ಐ ಕ್ರಾಸ್ ದ ಬಾರ್ಡರ್ ವೆರಿ ಈಸಿಲಿ. ಓಕೆ, ದ ಪೀಪಲ್ ಕಮಿಂಗ್ ಹಿಯರ್ ಲೈಕ್ 4-5 ದಿನ ಬಾರ್ಡರ್ ನಿಂತ್ಕೊಂಡು ಬರ್ತಾ ಇದಾರೆ. ಸೊ ಅಟ್ ಲೀಸ್ಟ್ ಐ ಶುಡ್ ಡೂ ಸಮಥಿಂಗ್ ಬೀಯಿಂಗ್ ಎ ಸೀನಿಯರ್, ರೈಟ್? ಸೊ ಐ ಆಮ್ ಥಿಂಕಿಂಗ್, ಐ ಆಮ್ ನಾಟ್ ಶೋರ್. ಇವರೆಲ್ಲ ಕರಿ ಬಂದ್ಬಿಡು ಅಂತ. ಸೊ ನೋಡ್ತೀನಿ. ನಿಮ್ದು ಯಾವ ಯೂನಿವರ್ಸಿಟಿ ಅನಿಲ್? ಅಲ್ಲಿ ಎಷ್ಟು ಜನ ಇದ್ರು ಕನ್ನಡದವರು? ಭಾರತೀಯರು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು? ಯೂನಿವರ್ಸಿಟಿ ಅಂತ ಸರ್, ಕಿಮಡಿಗಲ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಯೂನಿವರ್ಸಿಟಿ. ಚೆನ್ನಾಗಿತ್ತು, ಚೆನ್ನಾಗಿದೆ ಅನ್ಕೋತೀನಿ. ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಇರೋದು ಇಂಡಿಯನ್ಸ್? ಮತ್ತೆ ನಿಮಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ? ಇಂಡಿಯನ್ಸ್ ಇದಾರೆ ಸರ್, ಅರೌಂಡ್ ಒಂದು 5,000 2,000 ಇದಾರೆ ಸರ್. ಓಕೆ. ಮತ್ತೊಂದ್ ಕಡೆ ನೀವು ಕೇವ್ ಭಾಗದಿಂದ ಬಂಕರ್ದಲ್ಲಿ ಕೂಡ ಇದ್ರಿ. ಆ ಟೈಮ್ ನಲ್ಲಿ ಹೇಗ್ ವ್ಯವಸ್ಥೆಯನ್ನ ಮಾಡ್ಲಾಗಿತ್ತು ಅಲ್ಲಿ? ಸ್ಟಿಲ್ ಇನ್ನೂ ಅಲ್ಲಿ ಸ್ಟೂಡೆಂಟ್ಸ್ ಗಳು ಇದಾರೆ ಅಂತ ಕಾಣಿಸುತ್ತೆ. ನೀವು ಬರೋ ಟೈಮ್ ನಲ್ಲಿ ಎಷ್ಟು ಜನ ಬಂದಿದ್ದು ನಿಮ್ ಜೊತೆ? ಇದು ನಾನು ಇದ್ದಿದ್ದೆ ಬೇರೆ ಬಂಕರ್ಲಿ. ಲೈಕ್ ಐ ವಾಸ್ ವಿತ್ ಪೀಪಲ್ಸ್ ಲೈಕ್ ಫ್ರಮ್ ದ ಯುಕ್ರೇನಿಯನ್ಸ್. ಸೊ ಸ್ಟೂಡೆಂಟ್ಸ್ ಗಳ ಜೊತೆ ಇರ್ಲಿಲ್ಲ. ಸೊ ನಾನು ಇದ್ದಿದ್ದ ಕಡೆ ಎಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಬಟ್ ಎವ್ರಿಥಿಂಗ್ ವಾಸ್ ಫೈನ್. ನನ್ಗೇನು ಅಷ್ಟೊಂದು ಟ್ರಬಲ್ ಆಗ್ಲಿಲ್ಲ, ಯಾಕಂದ್ರೆ ಎಲ್ಲ ಪರಿಚಯ ಇದ್ರಲ್ಲ ನನ್ಗೆ. ಸೊ ಹಂಗಾಗಿ ಫ್ರೆಂಡ್ಸ್ ಎಲ್ಲ ಇದು ಮಾಡ್ಕೊಂಡು ವಿವರ್ಸ್ ನಾಟ್ ಇಶ್ಯೂ. ನೀವು ಬರೋ ಟೈಮ್ ನಲ್ಲಿ ಕೀವ್ ಹೇಗಿತ್ತು ಅನಿಲ್? ಯಾಕಂದ್ರೆ ನಿಮ್ ಯೂನಿವರ್ಸಿಟಿ ಮೇಲೆ ಹಾಗೆ ನೀವ್ ಇದ್ದಿದ್ದಂತ ಪ್ಲೇಸ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆಯಾ? ಕಮ್ ಅಗೇನ್ ಸರ್? ನೀವು ಇದ್ದಿದ್ದ ಯೂನಿವರ್ಸಿಟಿಲಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ? ನೀವು ಇದ್ದಿದ್ದ ಪ್ಲೇಸ್ ಗಳಲ್ಲೆಲ್ಲ ಡ್ಯಾಮೇಜ್ ಆಗಿದೆಯಾ? ಪ್ಲೇಸಸ್ ಅಲ್ಲಿ ಏನೋ ಆಗಿಲ್ಲ, ಬಟ್ ನಾನು ಇದ್ದಿದ್ದ ಅಪಾರ್ಟ್ಮೆಂಟ್ ಹತ್ರ ಆಗಿದೆ ಸ್ವಲ್ಪ. ಅಲ್ಲೊಂದು ಗೌರ್ಮೆಂಟ್ ಆಫೀಸ್ ಇತ್ತು. ಸೊ ಅಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ, ಬಾಂಬ್ ಶೆಲ್ಸ್ ಗಳು.
ಬಟ್ ನಾವ್ ಇದ್ದಿದ್ ಕಡೆ ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ. ಸ್ಟಿಲ್ ಇಟ್ಸ್ ಸ್ಟಿಲ್ ಗುಡ್. ಬಟ್ ಅದರ್ ಸಿಟಿ ಲೈಕ್ ಅರೌಂಡ್ ನಿಯರ್ ಟು ದ ಕಾರ್ಕಿವ್ ಬಾರ್ಡರ್ಸ್ ಇದೆಯಲ್ಲ, ಕೀವಿಗೆ ನಾರ್ತ್ ಸೈಡ್ ಅಲ್ಲಿ ಬ್ಲಾಸ್ಟ್ ಗಳಾಗಿದಾವೆ. ಸೊ ಪೀಪಲ್ ಆರ್ ಇಟ್ಸ್ ತುಂಬಾನೇ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಸರ್. ಸ್ಟಿಲ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಅಲ್ಲಿರುವಂತವ್ರು? ಈಗ ಇಂಡಿಯನ್ಸ್ ಕೂಡ ತುಂಬಾ 2000 ಮೇಲ್ ಇದ್ದಾರೆ. ನಿಮ್ ಯೂನಿವರ್ಸಿಟಿಯಲ್ಲೇ ಇದ್ದಂತವ್ರು, ನಿಮ್ ಫ್ರೆಂಡ್ಸ್ ಗಳು ಇದ್ದೇ ಇರ್ತಾರೆ. ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ? ಅವ್ರ ಜೊತೆ ಮಾತನಾಡಿದಾರ? ಅವ್ರ ಜೊತೆನೂ ಇದೀನಿ ಸರ್. ನನ್ ಡೈಲಿ ಅವ್ರು ಇಲ್ಲಾಂದ್ರೆ ಒಂದ್ ನಿಮಿಷಕ್ಕೆ ಇಲ್ಲ ಐ ವಿಲ್ ಗೆಟ್ ಅರೌಂಡ್ 50 ಮೆಸೇಜಸ್. ಬಿಕಾಸ್ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಲೈಕ್ I'm calling them to come here and I'm arranging a taxi from the Levy border to cross easily. So ನನ್ ಕೆಲ ಎಷ್ಟಾಗತ್ತೆ ಅಷ್ಟು ಮಾಡ್ಕೊಂಡು ಅವ್ರನ್ನ ಇಲ್ಲಿ ಕರ್ಸ್ಕೋತಾರೆ. ಹಾಗೇರಿ ಸಂಪರ್ಕದಲ್ಲಿ ಮಾತನಾಡ್ಸ್ತಾ ಹೋಗ್ತೀನಿ. ನಿಮ್ಮನ್ನ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಸ್ ವೀಕ್ಷಕರೇ, ಅನಿಲ್ ಅಲ್ಲಿನ ವಾಸ್ತವ ಹೇಗಿತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವ್ರನ್ನ ಇನ್ನಷ್ಟು ಮಾತನಾಡಿಸ್ತಾ ಹೋಗ್ತೀನಿ. ಅವರು ಕೂಡ ಈ ರಷ್ಯಾ ಅಟ್ಯಾಕ್ ಮಾಡಿದೆಯಲ್ಲ, ಮೇನ್ಲಿ ಟಾರ್ಗೆಟ್ ಮಾಡಿದ್ದು ಕೀವ್, ಅದು ಉಕ್ರೇನ್ನ ಕ್ಯಾಪಿಟಲ್ ಸಿಟಿ. ಅಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು. ಈಗ ಅವರು ಪೋಲ್ಯಾಂಡ್ನಲ್ಲಿ ಇರುವಂಥದ್ದು. ಹಾಗೆ ಕೀವ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳ ಜೊತೆ ಸ್ಟಿಲ್ ಅವ್ರು ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ. ಆ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅನಿಲ್ಗೆ, ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸೊ ಉಕ್ರೇನ್ನಲ್ಲಿ ಇರುವಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಹಾಗೆ ನಮ್ಮ ಜೊತೆ ಅನಿಲ್ ಉಕ್ರೇನ್ನಿಂದ ಪೋಲ್ಯಾಂಡ್ಗೆ ಹೋಗಿದ್ದಾರೆ. ಅವರು ಕೂಡ 25th ಹೋಗಿರುವಂಥದ್ದು ಪೋಲ್ಯಾಂಡ್ಗೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅನಿಲ್, ನನ್ನ ಆವಾಗ್ಲಿಂದ ಮಾತನಾಡಿಸ್ತಾ ಇದ್ವಿ ಹೇಗಿತ್ತು ಅನ್ನುವಂಥ ಸಿಚುಯೇಷನ್ ಬಗ್ಗೆ ನೀವು ಕೂಡ ಹೇಳ್ತಾ ಇದ್ರಿ. ಇನ್ನ ಲಾಸ್ಟ್ 6th ಇಯರ್ ಅಂದ್ರೆ ಈಗ ನೀವಿರೋದು ಫೈನಲ್ ಇಯರ್ MBBS, ಲಾಸ್ಟ್ 6 to 7 years ಇಂದಲೂ ಕೂಡ ಅಲ್ಲಿ ಥ್ರೆಟ್ ಇದ್ದೇ ಇದೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ. ರಷ್ಯಾ ದಾಳಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರಣಕ್ಕೋಸ್ಕರನೇ ತುಂಬಾ ಜನ ಸ್ಟೂಡೆಂಟ್ಸ್ ಅಲ್ಲಿ ಉಳ್ಕೊಂಡಿದ್ದು. ಯಾಕೆಂದ್ರೆ ಈ ಬಾರಿನೂ ವಾರ್ ಆಗಲ್ಲ ಅನ್ನುವಂತ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಅದೇ ಸರ್, ಲೈಕ್ ಇಲ್ಲೇನಂತ ಅಂದ್ರೆ ಅವರು ಆಲ್ವೇಸ್ ಅವ್ರು ಯಾವಾಗ್ಲೂ ಥ್ರೆಟ್ ಕೊಟ್ಕೊಂಡ್ ಬರ್ತಾ ಇದ್ರು ರಷ್ಯನ್ಸ್. ಸೊ they were resisting. So they were not knowing they'll hit this hard. So they were not having a proper idea. ಯಾಕೆಂದ್ರೆ ನಂದು ಫ್ರೆಂಡ್ಸ್ ಗಳಿದಾರಲ್ಲ, ನಾನು ಅವ್ರನ್ನ ಕೇಳ್ತಾ ಇದ್ದೆ, ನನ್ನ ಕ್ಲಾಸ್ಮೇಟ್ಸ್ ಗಳಿದ್ದಾರೆ ಅವ್ರನ್ನೆಲ್ಲ, no don't worry, they are not gonna bombard anything, he is just talking shit ಅಂತಾನೆ ಎಲ್ಲ ಹೇಳ್ತಾ ಇದ್ರು. ಬಟ್ ನಾವು ಅದನ್ನೇ we believed that. ಬಟ್ ಇವಾಗಂತೂ ತುಂಬಾನೇ ನಿಮ್ಗೆ ಗೊತ್ತಾಯಿದೆ ಹೆಂಗಿದೆ ಅಂತ ಸಿಚುವೇಶನ್. ಸೊ ಅನಿಲ್, ಏನ್ ಡಿಫ್ರೆನ್ಸ್ ಇದೊಂದು? ಪ್ರತಿಯೊಬ್ರು ಕೂಡ ಉಕ್ರೇನ್ಗೆ ಹೋಗಿದ್ರ ಓದ್ಲಿಕ್ಕೆ MBBS ಸ್ಟೂಡೆಂಟ್ಸು ಅನ್ನುವಂಥದ್ರ ಬಗ್ಗೆ ಈಗಲೇ ಗೊತ್ತಾಗ್ತಿರೋದು ತುಂಬಾ ಜನಕ್ಕೆ, ಉಕ್ರೇನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ಫ್ಯಾಕ್ಟ್ ನಮಗೂ ಕೂಡ ಗೊತ್ತಾಗಿದ್ದು ಇವಾಗಲೇ 60 to 70% ಅಷ್ಟು ಕಾಸ್ಟ್ ಎಲ್ಲ ಕಡಿಮೆ ಇದೆ ಅಂತ. ಏನ್ ಡಿಫ್ರೆನ್ಸು ಇಂಡಿಯನ್ ಎಜುಕೇಶನ್ MBBSಗೂ ಉಕ್ರೇನ್ MBBSಗೂ? ಸರ್, ಇದು ಎಜುಕೇಶನ್ ಬಂದ್ಬಿಟ್ಟು ಇಲ್ಲಿ ಚೆನ್ನಾಗಿದೆ ಸರ್, ಆಲ್ಮೋಸ್ಟ್ ಚೆನ್ನಾಗಿದೆ. ಸ್ಟ್ರೆಸ್ ಇಲ್ಲ, ಅಷ್ಟೊಂದು ಸ್ಟ್ರೆಸ್ ಕೊಡಲ್ಲ ಮಕ್ಳುಗಳಿಗೆ. ಲೈಕ್ ಅಂಡ್ ಟೀಚರ್ಸ್ ಆರ್ ರಿಯಲಿ ಗುಡ್. ಅಂಡ್ ನಮ್ಗೆ ನಮ್ದೇ ಫ್ರೀಡಮ್ ಇರುತ್ತೆ. ನಮ್ಗೆ ಏನಾದ್ರು ಮಾಡ್ಬೇಕು ಅಂತಂದ್ರೆ ಯೂನಿವರ್ಸಿಟಿನಲ್ಲಿ ನಮ್ದೇ ಒಂದು ಫ್ರೀಡಮ್ ಇರುತ್ತೆ. ಸೊ ವಿ ಕ್ಯಾನ್ ಡೂ ವಾಟ್ ವಾಂಟ್. ಅಂಡ್ ಎಜುಕೇಶನ್ ಅಂತೂ ಇಟ್ ಇಸ್ ಫಾರ್ ಡಿಫ್ರೆಂಟ್. These Ukraine follows the European style, like a Western education na follow ಮಾಡುತ್ತೆ. So ಹಾಗಾಗಿ different ಇದೆ. And we'll be having exposure to some other countries like Britain, USA, ಮತ್ತೆ Canada, European countries. ನಮ್ಗೆ exposure ಸಿಗುತ್ತೆ. ಯಾಕೆಂದ್ರೆ ಇಂಡಿಯಾದಲ್ಲೇ ಸ್ಟೂಡೆಂಟ್ಸ್ ಗಳು ಇಂಡಿಯಾದಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಬಟ್ ಇಲ್ಲಿಗೆ ಬಂದ್ರೆ ಯು ಕ್ಯಾನ್ ಲೈಕ್ ನಿಮ್ಗೆಲ್ಲಾ ಕಂಟ್ರಿದು ಎಕ್ಸ್ಪೋಜರ್ ಸಿಗುತ್ತೆ, ಹೆಂಗೆ ಏನ್ ಮಾಡ್ಬೇಕು ಅಂತ. ಇಲ್ಲಿಗೆ ಬರ್ತಾರೆ. ಅಂಡ್ ಫೀಸ್ ನೀವು ಪೋಲೆಂಡ್ ಅಲ್ಲಿ ಇಟ್ಕೊಂಡು ಅಲ್ಲಿ ಕೀವ್ ನಿಂದ ತುಂಬಾ ಜನ ನಿಮ್ಗೆ ಕರೆ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆಲ್ರಿಗೂ ಕೂಡ ಧೈರ್ಯ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಸರ್, ಹೌದು ತುಂಬಾನೇ ಕೆಲಸ ಮಾಡ್ತಾ ಇದೀನಿ. ಲೈಕ್ ಕೆಲಸ ಮಾಡ್ತಾ ಇದೀನಿ ಅನ್ನೋದಕ್ಕಿಂತ ಲೈಕ್ ಐ ಹ್ಯಾವ್ ಟು ಡೂ ಬಿಕಾಸ್ ದಿಸ್ ಅ ವಾರ್ ಸಿಚುಯೇಷನ್. ಲೈಕ್ ನಾನ್ ಸುಮ್ಮನೆ ಈಸಿಯಾಗಿ ಬಾರ್ಡರ್ ಕ್ರಾಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲೆಲ್ಲ 4-5 ದಿನ ನಿಂತ್ಕೊಂಡ್ ಬಂದಿರೋರಿಗೆ ಹೆಲ್ಪ್ ಮಾಡ್ಲೇಬೇಕಲ್ವಾ. ಸೊ ಅಲ್ಲಿ ತುಂಬಾ ಜನಕ್ಕೆ ಕೀವಲ್ ಇರುವಂತವ್ರಿಗೆ ಗೊತ್ತಿಲ್ಲ. ಅನಿಲ್, ನೀವು ಹೇಳಿ ಭಾರತ ಯಾವ ರೀತಿಯಾಗಿ ಪ್ರಯತ್ನ ಪಡ್ತಾ ಇದೆ, ಭಯ ಪಡುವಂಥದ್ದು ಬೇಡ ಅನ್ನೋದ್ರ ಬಗ್ಗೆ ನೀವು ಧೈರ್ಯ ತುಂಬ ಸಜೆಷನ್ ಅನ್ನ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ News 18 ಜೊತೆ ಜಾಯ್ನ್ ಆಗಿ ಉಕ್ರೇನ್ನಲ್ಲಿ ಯಾವ್ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು, ಹೇಗೆ ಪಾರಾಗಿ ಬಂದ್ರಿ ನೀವು,
ಮತ್ತೆ ಇಂಡಿಯನ್ ಗೌರ್ಮೆಂಟ್ ಹೇಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ಜಾಯ್ನ್ ಆಗಿದ್ದಕ್ಕೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.